press the bell icon on the YouTube app and never miss another update. Hello my dear children, welcome back to the class. Yes dear children, today I will start new lesson, our national symbols. Okay, so in your textbook page number 115, lesson number 19, our national symbols. So lesson number 19, our national symbols. Okay, so in your textbook page number 115, 115. So dear children, here our national symbols, our ಅಂತ ಹೇಳಿದ್ರೆ ನಮ್ಮ, national means our country, so ರಾಷ್ಟ್ರ, and a symbol means ಚಿಹ್ನೆಗಳು. Okay, so our national symbols, so ನಮ್ಮ ದೇಶದ ಅಥವಾ ನಮ್ಮ ರಾಷ್ಟ್ರದ ಚಿಹ್ನೆಗಳು. Okay, understood? So in this lesson we will learn about introduction, our national symbols, and why these symbols are and important for us. Okay, so in this lesson we will learn first introduction and national symbols. ಯಾವ್ಯಾವ national symbols ಇದಾವೆ ನಮ್ಮ ರಾಷ್ಟ್ರಕ್ಕೆ ಅಲ್ವಾ? Yes, and why this national symbols, ಯಾಕೆ ಮಾಡಿದ್ದೀವಿ ನಾವು ರಾಷ್ಟ್ರೀಯ ಚಿಹ್ನೆಗಳನ್ನು ಅಲ್ವಾ? ಎಸ್, ಆ್ಯಂಡ್ ಆಲ್ಸೋ ದ ಇಂಪಾರ್ಟೆಂಟ್ ಫಾರ್ ಹಸ್. ಹಾಗಾದರೆ ಸೊ ಅದು ನಮಗೆ ಎಷ್ಟು ಪ್ರಾಮುಖ್ಯ ಅಂತ ಅನ್ನೋದನ್ನು ನಾವು ಈ ಲೆಸನಲ್ಲಿ ನಾವು ನೋಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಫಸ್ಟ್ ಐ ವಿಲ್ ಸ್ಟಾರ್ಟ್ ಇಂಟ್ರಡಕ್ಷನ್. ಸೊ ಡಿಯರ್ ಚಿಲ್ಡ್ರನ್, ಇಂಡಿಯಾ ಇಸ್ ಅವರ್ ಕಂಟ್ರಿ ಆ್ಯಂಡ್ ಆಲ್ಸೋ ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ, ತುಂಬ ವಿಸ್ತಾರವಾಗಿರುವಂಥ ಒಂದು ದೇಶ ಅಲ್ವಾ? ಎಸ್, ಆ್ಯಂಡ್ ದೆರ್ ಈಸ್ ಅ ಯೂನಿಟಿ in diversity. Unity means what? So unity means here the ekate anteli ನಾವು ಕರಿತೀವಿ, means that the state of a being united. ಏಕತೆ, ಒಂದೇ ರಾಷ್ಟ್ರ ಅಲ್ವಾ? ಯುನೈಟೆಡ್ ಆರ್ a joint has a whole. Okay, joint has a whole. India is our country and also like India is a vast country, so there is a unity in diversity. Diversity means what? So diversity means a state of being variety. Okay, ಸೊ ಹಾಗಾದರೆ ನಮ್ಮ ದೇಶ ತುಂಬ ವೈವಿಧ್ಯಮಯತೆಯಿಂದ ಏಕತೆಯಿಂದ ಕೂಡಿರುವಂಥ ಒಂದು ದೇಶ ಅಲ್ವಾ? ಸೊ ಇಂಡಿಯಾ ಈಸ್ ಅವರ್ ಕಂಟ್ರಿ ಆ್ಯಂಡ್ ಇಂಡಿಯಾ ಈಸ್ ಅ ವಾಸ್ಟ್ ಕಂಟ್ರಿ ಆ್ಯಂಡ್ ದೆರ್ ಈಸ್ ಎ ಯುನಿಟಿ ಇನ್ ಡೈವರ್ಸಿಟಿ. ಅಂಡರ್ಸ್ಟುಡ್? ಎಸ್, ನಮ್ಮ ದೇಶ ವೈವಿಧ್ಯತೆಯಿಂದ ಕೂಡಿದ್ರೂ ಏಕತೆಯಿಂದ ಇರುವಂಥ ಒಂದು ರಾಷ್ಟ್ರ ಅಲ್ವಾ? ಸೊ ಹೌ ವಿ ಆರ್ ಟೆಲ್ಲಿಂಗ್ ಡೈವರ್ಸಿಟಿ, ಹೇಗೆ ವೈವಿಧ್ಯತೆ ಅಂತ ಹೇಳ್ತೀವಿ? ಸೊ ದ ಇಂಡಿಯನ್ ಪೀಪಲ್, ಲೈಕ್ ದ ಪೀಪಲ್ ಸ್ಪೀಕ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಓಕೆ, ಸೊ ಡಿಫ್ರೆಂಟ್ ಲ್ಯಾಂಗ್ವೇಜಸನ್ನು ಮಾತಾಡ್ತಾರೆ, ಅಂದರೆ ಭಾಷೆಗಳನ್ನು ಮಾತಾಡ್ತಾರೆ ಅಲ್ವಾ? ಸೊ ಲೈಕ್ ಕನ್ನಡ, ಮರಾಠಿ, ತೆಲುಗು, ತಮಿಳ್, ಉರ್ದು, ಮಲಯಾಳಂ. ಓಕೆ, ಸೊ ಲೈಕ್ ಅ ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಂಗ್ವೇಜ್. ನಮ್ಮ ದೇಶದಲ್ಲಿ ವಿವಿಧ ರೀತಿಯಾದಂತಹ ಭಾಷೆಗಳನ್ನು ನಾವು ನೋಡ್ತೀವಿ. ಆ್ಯಂಡ್ ಆಲ್ಸೋ ಲೈಕ್ ಈಟ್ ಡಿಫ್ರೆಂಟ್ ಫುಡ್ಸ್, ಲೈಕ್ ವೆಜಿಟೇರಿಯನ್ಸ್ ಆಲ್ಸೋ ದೇರ್ ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಆಲ್ಸೋ ದೇರ್. ಓಕೆ, ಸೊ ಕೆಲವೊಬ್ಬ ವ್ಯಕ್ತಿ ಅಥವಾ ಪರ್ಸನ್ಸು ಸಸ್ಯಾಹಾರಿಗಳಿದ್ದಾರೆ, ಕೆಲವೊಬ್ಬರು ಮಾಂಸಾಹಾರಿಗಳಿದ್ದಾರೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಫುಡ್ಡನ್ನು ನಾವು ನೋಡ್ತೀವಿ. ಆ್ಯಂಡ್ ಆಲ್ಸೋ ವೇರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್ ಅಕಾರ್ಡಿಂಗ್ ಟು ರಿಲಿಜಿಯನ್. So like some people wear kurtas, okay, some people like women wear sari and some women wear like a kurta, like that. Okay, yes, and also have a faith in a different religions. So different religions means like Hindu, Muslim, Christian and Sikh. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲಿಜಿಯನನ್ನು ನಮ್ಮ ಒಂದು ದೇಶದಲ್ಲಿ ನಾವು ನೋಡ್ತೀವಿ. ಅವರು ಆ ಒಂದು ಧರ್ಮವನ್ನು ನಂಬಿರ್ತಾರೆ ಅಲ್ವಾ? ಹಿಂದೂ ಜನಗಳು ಹಿಂದೂ ಧರ್ಮವನ್ನು, ಮುಸ್ಲಿಂ ಜನಗಳು ಮುಸ್ಲಿಂ ಧರ್ಮವನ್ನು, ಆ್ಯಂಡ್ ಆಲ್ಸೋ ದ ಕ್ರಿಶ್ಚಿಯನ್ ಮೀನ್ಸ್ ಕ್ರಿಶ್ಚಿಯಾನಿಟಿ. ಸೊ ಆ್ಯಂಡ್ ಆಲ್ಸೋ ಹೋಲಿ ಬುಕ್ಸ್, ಹಿಂದೂ ಭಗವದ್ಗೀತಾ ಆ್ಯಂಡ್ ಲೈಕ್ ಕ್ರಿಶ್ಚಿಯನ್ ಬೈಬಲ್ ಆ್ಯಂಡ್ ಮುಸ್ಲಿಂ ಕುರಾನ್, ಲೈಕ್ ದಟ್. ಸೊ ಅವರದೇ ಆಗಿರುವಂಥ ನಂಬಿಕೆಯನ್ನು ಧರ್ಮದಲ್ಲಿ ಇಟ್ಟಿರ್ತಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಆ್ಯಂಡ್ ಇನ್ ಸ್ಪೈಟ್ ಆಫ್ ಸಚ್ ಅ ಡೈವರ್ಸಿಟಿ, ಅದರ ಜೊತೆಗೆ ಅಂದರೆ ಸ್ಪೈಟ್ ಆಫ್ ಲೈಕ್ ಡೈವರ್ಸಿಟಿ, ವಿ ಆರ್ ಆಲ್ ಇಂಡಿಯನ್ಸ್. ಇಷ್ಟು ವೈವಿಧ್ಯತೆಯಿಂದ ಇದ್ರೂ ಕೂಡ ಸೊ ವಿ ಆರ್ ಆಲ್ ಇಂಡಿಯನ್ಸ್, ನಾವು ಭಾರತೀಯರು ಅಂತೇಳಿ ನಾವು ಕರಿತೀವಿ. ಸೊ ಇಂಡಿಯನ್ಸ್ ಆ್ಯಂಡ್ ಆರ್ ಎ ಪ್ರೌಡ್ ಆಫ್ ಅವರ್ ಕಂಟ್ರಿ. ಹೆಮ್ಮೆ ಇದೆ, ನಾವು ಇಂಡಿಯನ್ಸ್ ಅಂದರೆ ನಮಗೆ ತುಂಬ ಖುಷಿ ಆಗುತ್ತಲ್ವಾ? ಎಸ್,
ಆ್ಯಂಡ್ ಇಂಡಿಯಾ ಈಸ್ ಅ ಸೆಕ್ಯುಲರ್ ಕಂಟ್ರಿ, ಜಾತ್ಯತೀತತೆಯನ್ನು ಹೊಂದಿರುವಂಥ ಕಂಟ್ರಿ. ಸೆಕ್ಯುಲರ್ ಮೀನ್ಸ್ ವಾಟ್? ಜಾತ್ಯತೀತತೆ ಅಲ್ವಾ. ಸೆಕ್ಯುಲರ್ country, it means like a spiritual soul. Secular means a spiritual soul. ಓಕೆ, ಒಂದು ಲೈಕ್ ಏನು ಹೇಳ್ತೀವಿ ನಾವು, ಸೆಕ್ಯುಲರಿಸಮ್, ಜಾತ್ಯತೀತತೆಯನ್ನು ಹೊಂದಿರುವಂಥ ಒಂದು ರಾಷ್ಟ್ರ. ಆ್ಯಂಡ್ ಮೀನ್ಸ್ ಹಿಯರ್ ಎವ್ರಿ ಒನ್ ಈಸ್ ಅ ಫ್ರೀ ಟು ಫಾಲೋ ದ ರಿಲಿಜಿಯನ್ ಆಫ್ ಅ ಒನ್ಸ್ ಓನ್ ಚಾಯ್ಸ್. ಸೊ ನಮಗೆ ಯಾವ ಒಂದು ಧರ್ಮನ ಬೇಕಾದರೂ ನಾವು ಪಾಲನೆ ಮಾಡ್ಬೋದು, ಅಥವಾ ಯಾವ ಒಂದು ಜಾತಿಗೆ ಬೇಕಾದ್ರೂ ನಾವು ಫಾಲೋ ಮಾಡ್ಬೋದು. ಸೊ ಇದು ನಮಗೆ ಕೊಟ್ಟಿರುವಂಥ ಒಂದು ಫ್ರೀಡಮ್. ಓಕೆ, ಎಸ್. ಆ್ಯಂಡ್ ಆಲ್ಸೋ ದ ಗವರ್ನಮೆಂಟ್ ಪ್ರೊವೈಡ್ಸ್ ಈಕ್ವಲ್ ಸ್ಟೇಟಸ್ ಟು ಎ ಮೇಲ್ ಆರ್ ಫೀಮೇಲ್, ರಿಚ್ ಆರ್ ಪೂರ್. ಇಲ್ಲಿ ನಮ್ಮ ಒಂದು ರಾಷ್ಟ್ರದಲ್ಲಿ ಯಾರೂ ಇಲ್ಲಿ ಮೇಲೂ ಅಲ್ಲ ಕೀಳು ಅಲ್ಲ, ಅಥವಾ ಒಂದು ಜೆಂಡರಲ್ಲಿ ನೋಡೋದಾದರೆ ನಾವು ಮೇಲ್ ಆರ್ ಫೀಮೇಲ್ ಅಂತ ಡಿಸ್ಕ್ರಿಮಿನೇಷನ್ ಇಲ್ಲ. ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತೇಳಿ ನಾವು ಕರಿತೀವಿ. ಓಕೆ, ಡಿಸ್ಕ್ರಿಮಿನೇಷನ್ ಅಂದರೆ ತಾರತಮ್ಯ ಮಾಡೋವಂಥದ್ದು. ಸೊ ನಮ್ಮ ಗವರ್ನಮೆಂಟ್ ಏನು ಪ್ರೊವೈಡ್ ಮಾಡಿದ್ವಿ? ಈಕ್ವಾಲಿಟಿಯನ್ನು ಪ್ರೊವೈಡ್ ಮಾಡಿದೆ, ಸಮಾನತೆಯನ್ನು ಕೊಟ್ಟಿದೆ. ಓಕೆ, ಎಸ್. ಆ್ಯಂಡ್ ಡಿಸ್ಪೈಟ್ ದ ಡಿಫ್ರೆನ್ಸಸ್ ಇನ್ ಎ ರಿಲಿಜಿಯನ್ಸ್, ಡಿಸ್ಪೈಟ್ ಡಿಫ್ರೆನ್ಸಸ್ ಫ್ರಮ್ ಅ ರಿಲಿಜಿಯನ್, ಧರ್ಮದಲ್ಲಿ ಬೇರೆ ಬೇರೆ ನೋಡ್ತೀವಿ, ಲ್ಯಾಂಗ್ವೇಜಸಲ್ಲಿ ಬೇರೆ ಬೇರೆ ನೋಡ್ತೀವಿ, ಆ್ಯಂಡ್ ಆಲ್ಸೋ ಫುಡ್ ಆ್ಯಂಡ್ ಆಲ್ಸೋ ದ ಡ್ರೆಸ್ಸಸ್ ಆಲ್ಸೋ. ಓಕೆ, ಸೊ ಇಷ್ಟೆಲ್ಲನೂ ನಾವು ಡಿಫ್ರೆನ್ಸನ್ನು ನೋಡಿದ್ರು ಕೂಡ, ಬಟ್ ನಾವೇನು ಹೇಳ್ತೀವಿ? ವಿ ಆರ್ ಆಲ್ ಇಂಡಿಯನ್ಸ್. ಓಕೆ, ಆಲ್ ಇಂಡಿಯನ್ಸ್ ಆರ್ ಈಕ್ವಲ್. ಸೊ ಆಲ್ ಇಂಡಿಯನ್ಸ್ ಆರ್ ಈಕ್ವಲ್. ವೈ? ಬಿಕಾಸ್ ವಿ ಆರ್ ಸೀಯಿಂಗ್ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್, ಆ್ಯಂಡ್ ಸಮ್ ಪೀಪಲ್ ಸ್ಪೀಕ್ ಲೈಕ್ ಕನ್ನಡ, ಆ್ಯಂಡ್ ಕನ್ಸೆಂಟ್ ಲ್ಯಾಂಗ್ವೇಜಸ್ ಲೈಕ್ ತಮಿಳ್ನಾಡು ಪೀಪಲ್ ಸ್ಪೀಕ್ ತಮಿಳ್, ಕರ್ನಾಟಕ ಪೀಪಲ್ ಸ್ಪೀಕ್ ಕನ್ನಡ, ಆ್ಯಂಡ್ ಆಂಧ್ರ ಪೀಪಲ್ ಸ್ಪೀಕ್ like Telugu, and West Bengal, Kolkata people speak Bengal. Okay, like different languages we are seeing, and eat different types of food, and also we wear different types of dress, and like different types of dance forms. Understood? Yes. Then also we are saying Indians are ಈಕ್ವಲ್ ಅಲ್ವಾ. ಆದರೂ ಕೂಡ ನಾವೇನು ಹೇಳ್ತೀವಿ? ನಾವೆಲ್ಲ ಭಾರತೀಯರು ಒಂದೇ ಅಥವಾ ಸಮಾನರು ಅಂತೇಳಿ ನಾವು ಕರಿತೀವಿ. ಆ್ಯಂಡ್ ಆಲ್ ಇಂಡಿಯನ್ಸ್ ಶೇರ್ ಎ ಕಾಮನ್ ಲವ್ ಫಾರ್ ದೇರ್ ಕಂಟ್ರಿ. ಸೊ ಹಾಗಾದರೆ ನಮ್ಮ ಕಂಟ್ರಿಯ ಬಗ್ಗೆ ಅಂದರೆ ನಮ್ಮ ಒಂದು ರಾಷ್ಟ್ರದ ಬಗ್ಗೆ ಇರುವಂತಹ ಒಂದು ಗೌರವ ಆಗಲಿ, ಅಥವಾ ಲೈಕ್ ಲವ್ ಅಂದರೆ ಪ್ರೀತಿ ಎಲ್ಲ ಆಗಲಿ, ನಾವು ಕಾಮನ್ ಆಗಿ ಶೇರ್ ಮಾಡಿದ್ದೀವಿ ಅಲ್ವಾ. ಎಸ್. ಸೊ ದಟ್ಸ್ ವೈ ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ, ಆ್ಯಂಡ್ ಆಲ್ಸೋ ದೇರ್ ಈಸ್ ಎ ಯೂನಿಟಿ ಇನ್ ಡೈವರ್ಸಿಟಿ. The people speak different languages, eat different food, and wear different types of clothes. Okay, so and also the like in spite of such a diversity, we are all Indians. Understood, children? Yes, this is all about introduction. ನಾವು ಇದನ್ನು ನೋಡೋದಾದರೆ ಇಂಟ್ರೊಡಕ್ಷನ್ ಅಂತ ತಗೊಳ್ಳೋಣ. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 115. Understood? So page number 115. Our country is a vast country with a variety and a diversity. So variety means we already know that different types of languages, and different types of food style, and also the different types of clothes. Okay, so we wear different types of clothes. So variety and diversity. So we celebrate our Independence Day. When we are celebrating Independence Day? So August 15th, and Republic Day January 26th every year. Okay, but they remind us that we belong to a single nation, India. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಇಂಡಿಪೆಂಡೆನ್ಸ್ ಡೇನ ಆಗಸ್ಟ್ 15th ಮಾಡ್ತೀವಿ, ರಿಪಬ್ಲಿಕ್ ಡೇನ ಜನವರಿ 26th ಮಾಡ್ತೀವಿ. ಹಾಗಾದರೆ ಇದು ನಮಗೆ ಏನಂತ ಒಂದು ತಿಳಿಸುತ್ತೆ, ಏನಂತ ಒಂದು ಮೆಸೇಜನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಲೈಕ್ ವಿ ಆರ್ ಆಲ್ ಇಂಡಿಯನ್ಸ್. ನಮ್ಮ ಒಂದು ದೇಶ ಯಾವುದು? ಇಂಡಿಯಾ ಅಂತೇಳಿ ನಾವು ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಗಸ್ಟ್ 15ರಂದು ಆಚರಿಸ್ತೀವಿ. ಅದೇ ರೀತಿ ಗಣರಾಜ್ಯೋತ್ಸವವನ್ನು ನಾವು ಜನವರಿ 26ರಂದು ಆಚರಿಸ್ತೀವಿ. ಹಾಗಾದರೆ ಇದು ನಮ್ಮ ದೇಶ ಅನ್ನೋದು ನಮಗೆ ರೆಪ್ರೆಸೆಂಟ್ ಆಗುತ್ತಲ್ವಾ. ಎಸ್. ಆ್ಯಂಡ್ ಆಲ್ಸೋ ಬಟ್ ದೀಸ್ ಡೇಸ್ ಕಮ್ ಓನ್ಲಿ ಒನ್ಸ್ ಅ ಇಯರ್. ಸೊ ಇದು ಪ್ರತಿ ವರ್ಷ ಅಂದರೆ ವರ್ಷಕ್ಕೆ ಒಂದು ಸರಿ ನಾವು ಈ ಒಂದು ನ್ಯಾಷನಲ್ ಫೆಸ್ಟಿವಲ್ಸನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಎಸ್. ಆ್ಯಂಡ್ ಆಲ್ಸೋ ವಿ ನೀಡ್ ಸಮಥಿಂಗ್ ದಟ್ ವಿಲ್ ರಿಮೈಂಡ್ ಹ್ಯಾಸ್ ಎ ಕಾನ್ಸ್ಟೆಂಟ್ಲಿ ಆಫ್ ಅವರ್ ಕಾಮನ್ ನೇಷನ್ಹುಡ್. ಸೊ ಕಾನ್ಸ್ಟೆಂಟ್ಲಿ ಮೀನ್ಸ್ ಲೈಕ್ ರೆಗ್ಯುಲರ್ಲಿ. ಸೊ ನಿರಂತರವಾಗಿ ನಾವು ಈ ಹಬ್ಬಗಳನ್ನು ಮಾಡೋದ್ರ ಮೂಲಕ ನಮ್ಮ ಒಂದು ದೇಶದ
ಗೌರವವನ್ನು ನಾವು ನೆನಪು ಮಾಡ್ಕೊತೀವಿ, ಅದ್ರ ಜೊತೆಗೆ ಅವ ಗೌರವವನ್ನು ಸಲ್ಲಿಸ್ತೀವಿ ಅಲ್ವಾ. ಎಸ್, ಆ್ಯಂಡ್ ಕಾನ್ಸ್ಟೆಂಟ್ಲಿ ಮೀನ್ಸ್ ನಿರಂತರವಾಗಿ. So our national flag and national anthem and the national emblem are such things. So already we know that here national, our national symbols. So ನಮ್ಮ ದೇಶವನ್ನು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ನ್ಯಾಷನಲ್ ಫೆಸ್ಟಿವಲ್ಸ್ ಮಾಡೋದ್ರ ಮೂಲಕ ನಾವು ಒಂದು ದೇಶಕ್ಕೆ ಗೌರವವನ್ನು ಸೂಚಿಸ್ತೀವಿ. ಸೊ ಆ ಗೌರವವನ್ನು ಸೂಚಿಸುವಾಗ ನಾವು ಕೆಲವೊಂದು ಚಿಹ್ನೆಗಳನ್ನು ಬಳಸ್ತೀವಲ್ವಾ, ರಾಷ್ಟ್ರೀಯ ಚಿಹ್ನೆಗಳನ್ನು ಬಳಸ್ತೀವಿ. ಸೊ ಮೀನ್ಸ್ ಲೈಕ್ ಅವರ್ ನ್ಯಾಷನಲ್ ಸಿಂಬಲ್ಸ್ ಅಂತೇಳಿ ಕರಿತೀವಿ. ಸೊ ಯಾವುದ್ಯಾವುದಾಗಾದರೆ ನ್ಯಾಷನಲ್ ಸಿಂಬಲ್ಸ್ ಅಂತ ಹೇಳಿದ್ರೆ, ಸೊ ನ್ಯಾಷನಲ್ ಫ್ಲ್ಯಾಗ್ ಫಸ್ಟ್ ಸಿಂಬಲ್, ನ್ಯಾಷನಲ್ ಫ್ಲ್ಯಾಗ್. And a second symbol, national anthem. And next one, national emblem. Okay. So national flag and national anthem and a national flower. Okay, national flower and also the national bird. National bird and national animal. Okay, so these are the main national symbols. So our national symbols means first we are giving importance national flag, national anthem, national emblem and national flower and national bird and national animal. So national flag andre rashtra dwaja. Okay, yes, and a national anthem. So national anthem anta ಹೇಳಿದ್ರೆ ರಾಷ್ಟ್ರ ಗೀತೆ. And national emblem ರಾಷ್ಟ್ರೀಯ ಲಾಂಛನ. Okay, and national flower ಅಂದರೆ ರಾಷ್ಟ್ರೀಯ ಹೂವು ಯಾವುದು. Okay, and a national bird and national animal. ಸೊ ನ್ಯಾಷನಲ್ ಬರ್ಡ್ ಅಂದರೆ ರಾಷ್ಟ್ರೀಯ ಪಕ್ಷಿ ಆ್ಯಂಡ್ ನ್ಯಾಷನಲ್ ಅನಿಮಲ್ ಅಂದರೆ ರಾಷ್ಟ್ರೀಯ ಪ್ರಾಣಿ. ಓಕೆ, ಸೊ ನ್ಯಾಷನಲ್ ಫ್ಲ್ಯಾಗ್ ಅಲ್ವಾ. ಎಸ್, ದೀಸ್ ಆರ್ ಅವರ್ ನ್ಯಾಷನಲ್ ಸಿಂಬಲ್ಸ್ ಆ್ಯಂಡ್ ದೇ ರಿಮೈಂಡ್, ಅದು ಏನನ್ನು ನಮಗೆ ರಿಮೈಂಡ್ ಮಾಡುತ್ತೆ, ಏನನ್ನು ನೆನಪಿಸಿಕೊಡುತ್ತೆ. ಸೊ ರಿಮೈಂಡ್ ಹಸ್ ಆಫ್ ದ ಗ್ರೇಟ್ನೆಸ್ ಆಫ್ ಅವರ್ ಕಂಟ್ರಿ. ಸೊ ದಿಸ್ ಈಸ್ ಎ ರಿಮೈಂಡ್ಸ್, ಸೊ ಗ್ರೇಟ್ನೆಸ್ ಆಫ್ ಅವರ್ ಕಂಟ್ರಿ, ನಮ್ಮ ದೇಶದ ಹಿರಿಮೆಯನ್ನು ಅದು ತಿಳಿಸುತ್ತೆ. ಓಕೆ, ಗ್ರೇಟ್ನೆಸ್, ಓಕೆ, ಹಿರಿಮೆ. ದೇ ರಿಫ್ಲೆಕ್ಟ್ ದ ಹೋಪ್ ಆಫ್ ಆಸ್ಪಿರೇಷನ್ಸ್. ಸೊ ಹೋಪ್ ಮೀನ್ಸ್ ಲೈಕ್ ಥ್ರೂ ಬ್ಯಾಕ್ ಅಂದರೆ ಪ್ರತಿಬಿಂಬಿಸು, ರಿಫ್ಲೆಕ್ಟ್ ಥ್ರೂ ಬ್ಯಾಕ್, ಪ್ರತಿಬಿಂಬಿಸೋದು. ಅದು ಏನನ್ನು ನಮಗೆ ಪ್ರತಿಬಿಂಬಿಸುತ್ತೆ, ಅದು ಏನನ್ನು ಹೇಳುತ್ತೆ. ಸೊ ಆಸ್ಪಿರೇಷನ್, ಹೋಪ್ ಅಂತೇಳಿ ಆಕಾಂಕ್ಷೆಗಳನ್ನು. ಸೊ ಆಸ್ಪಿರೇಷನ್ ಮೀನ್ಸ್ ಹೋಪ್. ಓಕೆ, ಹೋಪ್, HOPE, ಹೋಪ್ ಅಂತೇಳಿ ಕರಿತೀವಿ. ಸೊ ಆಫ್ ಅವರ್ ನೇಷನ್. ಸೊ ಈ ಎಲ್ಲ ಸಿಂಬಲ್ಸು ನಮಗೇನು ಹೇಳುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ, ಅಂದರೆ ನಮಗೆ ಪ್ರತಿಬಿಂಬಿಸುತ್ತೆ ಏನಂತೇಳಿ. ಸೊ ಲೈಕ್ ಗ್ರೇಟ್ನೆಸ್ಸನ್ನು ಹೇಳುತ್ತೆ, ಅದರ ಜೊತೆಗೆ ಅದು ರಿಫ್ಲೆಕ್ಟ್ ಮಾಡುತ್ತೆ ಏನಂತ, ಆಸ್ಪಿರೇಷನ್, ಹೋಪ್. ಓಕೆ, ಸೊ ಆಕಾಂಕ್ಷೆಗಳನ್ನು ಅದು ಹೇಳುತ್ತೆ ನಮಗೆ. ಓಕೆ, ಎಸ್, ಆ್ಯಂಡ್ they unite the people and the infuse means like a fill, ತುಂಬಿಸು, and in them the feeling of a patriotism. So patriotism means what ಅಂದರೆ ದೇಶಭಕ್ತಿಯನ್ನು ಅದು ಹೆಚ್ಚಿಸುತ್ತೆ ನಮಗೆ, ದೇಶಭಕ್ತಿ. ಸೊ ನಾವೆಲ್ಲಿ ನ್ಯಾಷನಲ್ ಫ್ಲ್ಯಾಗ್, ನ್ಯಾಷನಲ್ ಆ್ಯಂಥಮ್, ನ್ಯಾಷನಲ್ ಲಾಂಛನ, ಸೊ ನ್ಯಾಷನಲ್ ಎಂಬ್ಲಮನ್ನು ನಾವು ನೋಡಿದಾಗ ನಾವು ರೆಸ್ಪೆಕ್ಟನ್ನು ಕೊಡ್ತೀವಲ್ವಾ. ಎಸ್, ಆ್ಯಂಡ್ ವಿ ಶುಡ್ ರೆಸ್ಪೆಕ್ಟ್ ಅವರ್ ನ್ಯಾಷನಲ್ ಸಿಂಬಲ್ಸ್ ಆ್ಯಂಡ್ ಪ್ರಿಸರ್ವ್ ದೆಮ್ ವಿತ್ ದ ಗ್ರೇಟೆಸ್ಟ್
ಕೇರ್. ಸೊ ಅದನ್ನು ನಾವು ಪ್ರಿಸರ್ವ್ ಮಾಡಬೇಕು, ಕಾಪಾಡಬೇಕು. ಅದರ ಜೊತೆಗೆ ನಾವು ಪ್ರೊಟೆಸ್ಟ್ ಮಾಡಬೇಕು, ಅವುಗಳನ್ನು ನಾವು ಪ್ರೊಟೆಸ್ಟ್ ರಕ್ಷಣೆಯನ್ನು ಮಾಡಬೇಕು. ಓಕೆ ಚಿಲ್ಡ್ರನ್, ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ನ್ಯಾಷನಲ್ ಸಿಂಬಲ್ಸ್. ಓಕೆ, ಸೊ ಈ ನ್ಯಾಷನಲ್ ಸಿಂಬಲ್ಸಲ್ಲಿ ನಾವು ಮೇಯ್ನಾಗಿ ಲೆಸನ್ನಲ್ಲಿ ಕಲಿಯೋದು ಫಸ್ಟು ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಆ್ಯಂಥಮ್ ಆ್ಯಂಡ್ ಆಲ್ಸೋ ದ ನ್ಯಾಷನಲ್ ಎಂಬ್ಲಮ್. ಸೊ ನ್ಯಾಷನಲ್ ಫ್ಲವರಿಗೆ ಬಂದರೆ ಲೋಟಸ್. So which one is the national flower? Lotus. And a national bird, peacock. And a national animal, tiger. Okay, yes. So first one, national flag. National flag. Dear children, now I will draw a national flag. National flag anna bidsona. Yes. So you also take one pencil. So national flag is a triangular shape. Okay, national flag ಹೇಗಿದೆ ಹಾಗಾದರೆ ನಮಗೆ ಟ್ರಯಾಂಗುಲರ್, ಆಯತಾಕಾರವಾಗಿದೆ ಅಲ್ವಾ? ಎಸ್. ಎಕ್ಸ್ಪ್ಲೈನ್ ಮಾಡ್ಕೊತ ನಾನು ಈಗ ನ್ಯಾಷನಲ್ ಫ್ಲಾಗ್ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನು ಯಾವ ಕಲರ್ ಇದೆ, ಆ ಕಲರ್ ಏನನ್ನು ಡೆಡಿಕೇಟ್ ಮಾಡತ್ತೆ, ಏನು ಹೇಳುತ್ತೆ ಅನ್ನೋದು ನೋಡೋಣ. ಓಕೆ, ಎಸ್. ಫಸ್ಟ್ ಒನ್ ನ್ಯಾಷನಲ್ ಫ್ಲಾಗ್. ಸೊ ನ್ಯಾಷನಲ್ ಫ್ಲಾಗ್ ಯಾವ ಒಂದು ಶೇಪಲ್ಲಿದೆ? ಸೊ ಲೈಕ್ ಅ ಟ್ರಯಾಂಗುಲರ್ ಶೇಪ್, ಆಯತಾಕಾರದಲ್ಲಿ ಇದೆ ಅಲ್ವಾ? ಆ್ಯಂಡ್ ಇಟ್ ಈಸ್ ಇನ್ ಸ್ಯಾಫ್ರಾನ್, ವೈಟ್ ಆ್ಯಂಡ್ ಗ್ರೀನ್. ಸೊ ಈ ಮೂರು ಬಾಕ್ಸಲ್ಲಿ ನಾವು ಯಾವ್ಯಾವ ಕಲರ್ಸನ್ನು ನೋಡ್ತೀವಿ? ಫಸ್ಟ್ ಒನ್ನಲ್ಲಿ ಸ್ಯಾಫ್ರಾನ್ ನೋಡ್ತೀವಿ, ಆರೆಂಜ್, ಆ್ಯಂಡ್ ಮಿಡಲಲ್ಲಿ ವೈಟ್ ನೋಡ್ತೀವಿ, ಆ್ಯಂಡ್ ಲಾಸ್ಟಲ್ಲಿ ಗ್ರೀನ್ ನೋಡ್ತೀವಲ್ವ. ಸೊ ಈಚ್ ಕಲರ್ಸು ಏನು ಹೇಳುತ್ತೆ ನಮಗೆ? ಕೆಲವೊಂದು ಇನ್ಫಾರ್ಮೇಷನನ್ನು ಕೊಡುತ್ತೆ ಅದು. ಓಕೆ, ಸೊ ಆ ಕಲರ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಫಸ್ಟ್ ಹಾಗಾದರೆ ಯಾವ ಕಲರನ್ನು ನಾವು ಮಾಡಬೇಕು, ಕಲರ್ ಮಾಡಬೇಕು? ಸ್ಯಾಫ್ರಾನ್, ಆರೆಂಜ್. ಓಕೆ, ಎಸ್. Okay, so this is orange, saffron. Okay children, yes. Which color? Saffron. Saffron. And the next one, white color. Okay, so white in color. Okay children, white. And next one, green color. Okay, so green color.
ಓಕೆ, ನಾವು ಐಡೆಂಟಿಫೈ ಮಾಡ್ಬೋದಲ್ಲ, ಸ್ಯಾಫ್ರಾನ್, ವೈಟ್ ಆ್ಯಂಡ್ ಗ್ರೀನ್. ಹಾಗಾದರೆ ನಮ್ಮ ಫ್ಲ್ಯಾಗಲ್ಲಿರೋ ಕಲರ್ಸ್ ಎಷ್ಟು? 3 ಕಲರ್ಸ್. ಓಕೆ, ಸೊ one is a saffron and second one is a white and third one is a green. Okay children. So idu saffron, orange. Okay, okay, so this color green. Green color. Okay, so saffron, white and green. ಸೊ ಕಲರ್ ಈಸ್ ಅ ಸಿಗ್ನಿಫಿಕೆಂಟ್, ಮಹತ್ವವನ್ನು ತಿಳಿಸುತ್ತೆ. ಸ್ಯಾಫ್ರಾನ್ ಏನನ್ನು ಹೇಳುತ್ತೆ? ಆ್ಯಂಡ್ ಆಲ್ಸೋ ದ ಸ್ಯಾಫ್ರಾನ್ ಸ್ಟ್ಯಾಂಡ್ಸ್ ಫಾರ್ ಸ್ಯಾಕ್ರಿಫೈಸ್. ಓಕೆ, ಸ್ಯಾಫ್ರಾನ್ ಸ್ಟ್ಯಾಂಡ್ಸ್ ಫಾರ್ ಸ್ಯಾಕ್ರಿಫೈಸ್, ತ್ಯಾಗವನ್ನು ಹೇಳುತ್ತೆ. ಸ್ಯಾಕ್ರಿಫೈಸ್. ಓಕೆ, ತ್ಯಾಗ ಬಲಿದಾನವನ್ನು ಹೇಳುತ್ತೆ. ಸೊ ತ್ಯಾಗ ಅಂತ ಹೇಳಿದ್ರೆ ನಾವು ಯಾವ ಟೈಮಲ್ಲಾದರೂ ನಮ್ಮ ದೇಶದ ರಕ್ಷಣೆಗೆ ನಾವು ಮುಂದಾಗಬೇಕು, ತ್ಯಾಗ. ಓಕೆ, ಎಸ್, ಸ್ಯಾಕ್ರಿಫೈಸ್ ಅಂತೇಳಿ ಕರಿತೀವಿ. ಆ್ಯಂಡ್ ವೈಟ್ ಫಾರ್ ಅ ಪೀಸ್, ವೈಟ್ ಫಾರ್ ಅ ಪೀಸ್. ಓಕೆ, ಆ್ಯಂಡ್ ಗ್ರೀನ್ ಫಾರ್ ಎ ಪ್ರಾಸ್ಪರಿಟಿ. ಸೊ ಪೀಸ್ ಅಂದರೆ ಶಾಂತಿ. ಸೊ ನಾವು ಯಾವುದೇ ಒಂದು ಕಂಟ್ರಿ ಜೊತೆಗಾಗಲಿ ಅಥವಾ ನಮ್ಮ ನೈಬರಿಂಗ್ ಸ್ಟೇಟ್ ಜೊತೆಗೆ ನಾವು ಯಾವಾಗಲೂ ಪೀಸ್ಫುಲ್ಲಾಗಿ ನಾವು ರಿಲೇಷನ್ಶಿಪ್ಪನ್ನು ಹೊಂದಿರಬೇಕು. ಸೊ ನಮ್ಮ ರಾಷ್ಟ್ರ ಅದನ್ನೇ, ನೈಬರಿಂಗ್ ಕಂಟ್ರೀಸ್ಗಳ ಜೊತೆಗೆ ಸೊ ಬೌಂಡರಿಯನ್ನು ಶೇರ್ ಮಾಡಿದೆ. ಲೈಕ್ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಆ್ಯಂಡ್ ಚೀನಾ, ನೇಪಾಲ್, ಮಯನ್ಮಾರ್, ಭೂತಾನ್, ಬಾಂಗ್ಲಾದೇಶ್ ಆ್ಯಂಡ್ ಆಲ್ಸೋ ದ ಶ್ರೀಲಂಕಾ. ಸೊ ನಮ್ಮ ದೇಶದ ಗಡಿಯನ್ನು ಅದು ಹಂಚ್ಕೊಂಡಿದೆ. ಸೊ ಅದರಿಂದ ನಾವು ಹಾಗಾದರೆ ನಾವು ಯಾವ ಒಂದನ್ನು ಲೈಕ್ ಸಿಗ್ನಿಫಿಕೆಂಟನ್ನು, ಮಹತ್ವವನ್ನು ಹೇಳುತ್ತೆ ಇದು ವೈಟ್ ಕಲರು ಅಂತ ಹೇಳಿದ್ರೆ ಪೀಸ್, ಶಾಂತಿ. ಓಕೆ, ಎಸ್. ಆ್ಯಂಡ್ ಗ್ರೀನ್ ಕಲರ್, ವಾಟ್ ಇಟ್ಸ್ ಸೇಯಿಂಗ್ ಗ್ರೀನ್ ಆಫ್ ಪ್ರಾಸ್ಪರಿಟಿ. ಪ್ರಾಸ್ಪರಿಟಿ ಅಂತ ಹೇಳಿದ್ರೆ ಏನು? ಪ್ರಾಸ್ಪರಿಟಿ ಮೀನ್ಸ್ ಏಳಿಗೆ, ಅಭಿವೃದ್ಧಿ. ಪ್ರಾಸ್ಪರಿಟಿ. ಓಕೆ, ಸೊ ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ, ಪೀಸ್ ಅಂದರೆ ಶಾಂತಿ, ಆ್ಯಂಡ್ ಆಲ್ಸೋ ದ ಪ್ರಾಸ್ಪೆರಿಟಿ ಅಂದರೆ ಏಳಿಗೆ. ಓಕೆ, ಸೊ ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ತ್ಯಾಗ, ಆ್ಯಂಡ್ ಪೀಸ್ ಅಂತ ಹೇಳಿದ್ರೆ ಶಾಂತಿ, ಆ್ಯಂಡ್ ಲೈಕ್ ಪ್ರಾಸ್ಪೆರಿಟಿ ಅಂತ ಹೇಳಿದ್ರೆ ಏಳಿಗೆ, ಅಭಿವೃದ್ಧಿ. ಸೊ ಗ್ರೀನ್ ಕಲರ್ ಏನಂತ ಹೇಳುತ್ತೆ? ಏಳಿಗೆ, ಅಭಿವೃದ್ಧಿ, ನಮ್ಮ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿರುವಂಥ ಹೊಂದುತ್ತಾ ಇರುವಂಥ ಒಂದು ರಾಷ್ಟ್ರ ಅಲ್ವಾ. ಸೊ ಆ ಅಭಿವೃದ್ಧಿಯನ್ನು ಹೇಳುತ್ತೆ ಗ್ರೀನ್ ಇನ್ ಕಲರ್. ಸೊ ಇನ್ನು ನವಿಲ್ ಬ್ಲೂ ಅಲ್ಲಿ ಇರುವಂಥದ್ದು, ಮಿಡಲಲ್ಲಿ ನವಿಲ್ ಬ್ಲೂ ಇದೆ, ಒಂದು ಚಕ್ರ ಇದೆ, ವೀಲ್ ಅಂತೇಳಿ ನಾವು ಕರಿತೀವಿ. ಸೊ ಅಶೋಕ ಚಕ್ರ. ಸೊ ಸಾರನಾಥ ಲಯನ್. ಸೊ ಇದು ಎಲ್ಲಿಂದ ನಾವು ತೊಗೊಂಡಿರೋದು ಅಂತ ಹೇಳಿದ್ರೆ ಲೈಕ್ ಸಾರನಾಥ, ಉತ್ತರ ಪ್ರದೇಶದಲ್ಲಿರುವಂಥ ಒಂದು ಸಾರನಾಥ ಪಿಲ್ಲರ್. ಓಕೆ, ಸೊ ಎಂಬ್ಲಮ್ ಅಂದರೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿರುವಂತಹ ಲಯನ್, ಲೈಕ್ ಲಯನ್ಸ್ ಇದೆ, 4 ಹೆಡೆಡ್ ಲಯನ್ ಅಂತೇಳಿ ಕರಿತೀವಿ. ಸೊ ಆ ಲಯನ್ನ ಒಂದು ಎಂಬ್ಲಮಲ್ಲಿ ಇರುವಂಥ ಒಂದು ಅಶೋಕ ಚಕ್ರವನ್ನು, ಅಂದರೆ ಸಾರನಾಥ ಪಿಲ್ಲರ್ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶದಲ್ಲಿರುವಂಥ ಸಾರನಾಥ, ಆ ಒಂದು ಸಾರನಾಥದಲ್ಲಿರುವಂಥ ಒಂದು ಸ್ತಂಭದಲ್ಲಿರುವಂಥ ಒಂದು ಎಂಬ್ಲಮಿಂದ ನಾವು ಅಶೋಕ ಚಕ್ರವನ್ನು ನಾವು ಇಲ್ಲಿ ನಮ್ಮ ರಾಷ್ಟ್ರ ಧ್ವಜಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇದರಲ್ಲಿ ಎಷ್ಟು ಸ್ಪೋರ್ಕ್ ಇರ್ತವೆ? ಲೈಕ್ 24. ಓಕೆ, ಸೊ 24 ಲೈನ್ಸನ್ನು ನಾವು ನೋಡ್ತೀವಿ.
ಓಕೆ. ಸೊ ನಾನು ಇವಾಗ ಫಸ್ಟ್ 12 ಲೈನ್ಸನ್ನು ನಾನು ಹಾಕ್ಕೊಂಡೆ. ಸೊ 12 ಲೈನ್ಸ್ ಅಂದರೆ 12 ಇಂಟು 2 ಏನಾಗುತ್ತೆ 24. ಯಾವಾಗಲೂ ನಾವು ಅಶೋಕ ಚಕ್ರದಲ್ಲಿ ನಾವು ಈ 24 ಲೈನ್ಸನ್ನೇ ನಾವು ನೋಡಬೇಕು. ಸೊ ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ಇದೇನು ಸಿಗ್ನಿಫಿಕೆಂಟ್ ಮಾಡುತ್ತೆ, ಮಹತ್ವವನ್ನು ಹೇಳುತ್ತೆ ಅಂದರೆ ಲೈಕ್ ರೆಪ್ರೆಸೆಂಟಿಂಗ್ ಅ ಚಕ್ರ. ವಾಟ್ ವಿ ಆರ್ ಸೇಯಿಂಗ್, ದಿಸ್ ಇಸ್ ಚಕ್ರ ಅಂತೇಳಿ ನಾವು ಕರಿತೀವಿ. Chakra means what? Chakra means wheel. Okay? Yes, wheel. And in the center of on the white band, ಇದು white band ಅಲ್ಲಿ ಸೆಂಟರಲ್ಲಿ ಇದೆ ಅಲ್ವಾ, the wheel has a 24 spokes. ಎಷ್ಟು ಗೆರೆಗಳನ್ನು ಹೊಂದಿದೆ ಹಾಗಾದರೆ? It's a 24 spokes. Okay? ಅಂಡರ್ಸ್ಟುಡ್ ಚಿಲ್ಡ್ರನ್? ಎಷ್ಟು? 24 ಗೆರೆಗಳನ್ನು ಹೊಂದಿದೆ. ಇಟ್ ಈಸ್ ದ ರಿಪ್ಲಿಕಾ. ಸೊ ರಿಪ್ಲಿಕಾ ಮೀನ್ಸ್ ಲೈಕ್ ವಾಟ್ ಆನ್ ಎಕ್ಸಾಕ್ಟ್ ಕಾಪಿ. ಓಕೆ. ಸೊ ಆ್ಯಸ್ ಇಟ್ ಈಸ್ ಎಕ್ಸಾಕ್ಟ್ ಕಾಪಿ. ರಿಪ್ಲಿಕಾ ಪ್ರತಿಬಿಂಬ, ಅದು ಅದರ ಒಂದು ಎಕ್ಸಾಕ್ಟ್ ಕಾಪಿ ಅಂತೇಳಿ ಕರಿತೀವಿ. ರಿಪ್ಲಿಕಾ ಆಫ್ ದ ಚಕ್ರ ಕರ್ವ್ಡ್ ಆನ್ ದ ಅಬಾಕಸ್ ಆಫ್ ದ ಸಾರನಾಥ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ. ಸೊ ಸಾರನಾಥ ಪಿಲ್ಲರಲ್ಲಿರುವಂಥ ಎಕ್ಸಾಕ್ಟ್ ಕಾಪಿಯನ್ನು ನಾವು ಅಬಾಕಸ್ ಅಂತ ಹೇಳಿದ್ರೆ ನಾವು ಕೌಂಟ್ ಮಾಡುವಂಥದ್ದು. ಓಕೆ. ಸೊ ಎಕ್ಸಾಕ್ಟ್ ಆಗಿರುವಂಥದ್ದನ್ನು ನಾವು ಇಲ್ಲಿ ಏನು ಮಾಡಿದ್ದೀವಿ, ರೆಪ್ರೆಸೆಂಟ್ ಮಾಡಿದ್ದೀವಿ. ಓಕೆ. ಎಸ್. ಸೊ ದಿಸ್ ಅವರ್ ನ್ಯಾಷನಲ್ ಫ್ಲ್ಯಾಗ್. ಸೊ ದಿಸ್ ಈಸ್ ಅವರ್ ನ್ಯಾಷನಲ್ ಫ್ಲ್ಯಾಗ್. ಸೊ ದಿಸ್ ನ್ಯಾಷನಲ್ ಫ್ಲ್ಯಾಗ್ ಲೈಕ್ 3 ಕಲರ್ಸ್ ಇದೆ. ಒನ್ ಈಸ್ ಅ ಸ್ಯಾಫ್ರಾನ್ ಆ್ಯಂಡ್ ವೈಟ್ ಆ್ಯಂಡ್ ಗ್ರೀನ್. ಸೊ ಸ್ಯಾಫ್ರನ್ ಕಲರ್ ಏನು ಸಿಗ್ನಿಫಿಕೆಂಟ್ ಮಾಡುತ್ತೆ, ಲೈಕ್ ಸ್ಯಾಕ್ರಿಫೈಸ್, ತ್ಯಾಗ. ವೈಟ್ ಇನ್ ಕಲರ್ ಪೀಸ್, ಶಾಂತಿ. ಆ್ಯಂಡ್ ಗ್ರೀನ್ ಪ್ರಾಸ್ಪರಿಟಿ, ಏಳಿಗೆ. ಆ್ಯಂಡ್ ಆಲ್ಸೋ ದ ಮಿಡಲ್ ವೈಟ್ ಬ್ಯಾಂಡಲ್ಲಿ ನಾವು ಅಶೋಕ ಚಕ್ರವನ್ನು ನೋಡ್ತೀವಿ, ಲೈಕ್ ವೀಲ್ ಅಂತೇಳಿ ಕರಿತೀವಿ. 24 ಸ್ಪೋಕ್ಸನ್ನು ಹೊಂದಿವಿ. ಸಿ ಅಶೋಕ ಚಕ್ರವನ್ನು ಎಲ್ಲಿಂದ ನಾವು ತೊಗೊಂಡಿದ್ವಿ ಅಂದರೆ ಲೈಕ್ ಸಾರನಾಥ. ಸೊ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ. ಓಕೆ. ಅಶೋಕ ಚಕ್ರವನ್ನು ನಾವಿಲ್ಲ, ಅದಕ್ಕೆ ಅದನ್ನು ಅಶೋಕ ಚಕ್ರ ಅಂತೇಳಿ ಕರಿತೀವಿ. ವಾಟ್ ವಿ ಆರ್ ಸೇಯಿಂಗ್, ಅಶೋಕ ಚಕ್ರ. ಓಕೆ ಚಿಲ್ಡ್ರನ್? ಎಸ್. ಸೊ ಅವರ್ ನ್ಯಾಷನಲ್ ಫ್ಲಾಗ್ ಇಸ್ ಹೋಸ್ಟೆಡ್ ಆನ್ ಗವರ್ನಮೆಂಟ್ ಆಫೀಸರ್. ಸೊ ಹಾಗಾದರೆ ಹೋಸ್ಟೆಡ್ ಅಂತ ಹೇಳಿದ್ರೆ ನಾವು ಹಾರಿಸುವಂಥದ್ದು. ಈ ಒಂದು ನ್ಯಾಷನಲ್ ಫ್ಲ್ಯಾಗನ್ನು ನಾವು ಎಲ್ಲಿ ಒಂದು ಹಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನ್ಯಾಷನಲ್ ಫೆಸ್ಟಿವಲ್ಸ್ ಇದ್ದಾಗ ಮತ್ತು ನ್ಯಾಷನಲ್ ಲೈಕ್ ಒಂದು ವಾಟ್ ಗವರ್ನಮೆಂಟ್ ಆಫೀಸಸ್ಗಳಲ್ಲಿ. ಓಕೆ. The flag is a symbol of our freedom. So this is a symbol of our freedom. Freedom means swatantra. Okay. So this is a symbol of our freedom. ನಮ್ಮ ಸ್ವತಂತ್ರವನ್ನು ಅದು ಹೇಳುತ್ತೆ. ಓಕೆ. ಸೊ ವಿ ಶುಡ್ ರೆಸ್ಪೆಕ್ಟ್. ನಾವು ಇದಕ್ಕೇನು ರೆಸ್ಪೆಕ್ಟ್, ಗೌರವವನ್ನು ಕೊಡಬೇಕು. ಅದರ ಜೊತೆಗೆ ಹಾನರ್ ಆ್ಯಂಡ್ ಆಲ್ಸೋ ದ ಪ್ರಿವಿಲೇಜ್. ಪ್ರಿವಿಲೇಜ್ ಮೀನ್ಸ್ ಹೈ, ಲೈಕ್ ಹೈ ರೆಸ್ಪೆಕ್ಟ್. ಓಕೆ. ಸೊ ಇಯರ್ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಗೌರವ. ಆ್ಯಂಡ್ ಆಲ್ಸೋ ದ ಲೈಕ್ ಹಾನರ್ ಮೀನ್ಸ್ ಹೈ ರೆಸ್ಪೆಕ್ಟ್, ಹೆಚ್ಚಿನವಾದಂಥ ಒಂದು ಗೌರವವನ್ನು ಸಲ್ಲಿಸಬೇಕು. ಆ್ಯಂಡ್ ಅವರ್ ಫ್ಲಾಗ್ ಆ್ಯಂಡ್ ಮೆನಿ ಪೀಪಲ್ ಹ್ಯಾವ್ ಎ ಸ್ಯಾಕ್ರಿಫೈಸ್ಡ್ ದೇರ್ ಲೀವ್ಸ್ ಟು ಮೇಂಟೈನ್ ದ ಹಾನರ್ ಆಫ್ ಎ ಗ್ಲೋರಿ ಆಫ್ ದ ನ್ಯಾಷನಲ್ ಫ್ಲಾಗ್. ಸಮ್ಟೈಮ್ಸ್ ಮೆನಿ ಪೀಪಲ್ ಹ್ಯಾವ್ ಎ ಸ್ಯಾಕ್ರಿಫೈಸ್ಡ್ ದೇರ್ ಲೀವ್ಸ್. ಸೊ ಎಷ್ಟೊಂದು ನಾವು ಒಂದು ಫ್ರೀಡಮ್ ಫೈಟರ್ಸ್ನಾಗಿರ್ಬೋದು ಅಥವಾ ಒಂದು ಲೆಜೆಂಡ್ಸ್ ಆಗಿರ್ಬೋದು, ಇವರನ್ನು ನೋಡಿದಾಗ ಅವರು ನಮ್ಮ ದೇಶಕ್ಕಾಗಿ ಕೆಲವೊಂದು ಅವರ ಒಂದು ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಅಂತರ ಒಂದು ತ್ಯಾಗ ಬಲಿದಾನದ ಸಮಯದಲ್ಲಿ ಏನಾಗುತ್ತೆ, ಈ ಒಂದು ನ್ಯಾಷನಲ್ ಫ್ಲ್ಯಾಗ್ ಅಂತ ಹೇಳಿದ್ರೆ ರಾಷ್ಟ್ರಧ್ವಜವನ್ನು ಅವರ ಒಂದು ಸಾಧನೆಯ ತೋರಿಸೋವಂಥ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಹಾನರನ್ನು ಮಾಡ್ತೀವಿ. ಓಕೆ. ಸೊ ಆನರ್ ಆ್ಯಂಡ್ ಗ್ಲೋರಿ. ಗ್ಲೋರಿ ಮೀನ್ಸ್ ಲೈಕ್ ವೈಭವ ಅಂತೇಳಿ ಕರಿತೀವಿ. ಆ್ಯಂಡ್ ಲೈಕ್ ರಿಚ್. ಓಕೆ. ಎಸ್. ಆ್ಯಂಡ್ ಆಫ್ ದ ನ್ಯಾಷನಲ್ ಫ್ಲ್ಯಾಗ್. ಓಕೆ ಚಿಲ್ಡ್ರನ್? ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ನ್ಯಾಷನಲ್ ಫ್ಲ್ಯಾಗ್. ಸೊ ಅವರ್ ನ್ಯಾಷನಲ್ ಫ್ಲ್ಯಾಗ್, ನಮ್ಮ ರಾಷ್ಟ್ರದ ಧ್ವಜದ ಒಂದು ಇನ್ಫಾರ್ಮೇಷನ್ ಇದು. ಸ್ಯಾಫ್ರನ್ ಕಲರ್ ಇರುತ್ತೆ, ವೈಟ್ ಕಲರ್ ಇರುತ್ತೆ, ಆ್ಯಂಡ್ ಆಲ್ಸೋ ದ ಗ್ರೀನ್ ಕಲರ್ ಇರುತ್ತೆ. ಓಕೆ. ಮಿಡಲಲ್ಲಿ ಏನಿರುತ್ತೆ, ಅಶೋಕ ಚಕ್ರ ಇದೆ. ಓಕೆ. ಎಸ್. ಟರ್ನ್ ದಿ ಪೇಜ್. So next we are expected to follow certain rules and whenever we
display means a performance, okay, display means performance our national flag ಅಂದರೆ ಎಲ್ಲಿ ನಾವು ರಾಷ್ಟ್ರ ಧ್ವಜವನ್ನು ನಾವು ಪ್ರತಿಬಿಂಬಿಸ್ತೀವೋ ಆ ಸಮಯದಲ್ಲಿ ನಾವು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ಫಾಲೋ ಮಾಡಬೇಕು. ಸೊ ಸಮ್ ಆಫ್ ದೆಮ್ ಆರ್ ಹ್ಯಾಸ್ ಅ ಫಾಲೋಸ್. ಫಸ್ಟ್ ಒನ್, ವೈಲ್ ಹಾಸ್ಟಿಂಗ್ ದ ಫ್ಲ್ಯಾಗ್ ಅಂದರೆ ಧ್ವಜಾರೋಹಣ ಆಗುವಂತಹ ಸಂದರ್ಭ, ಓಕೆ, ದ ಸ್ಯಾಫ್ರನ್ ಬ್ಯಾಂಡ್ ಶುಡ್ ಬಿ ಆಲ್ವೇಸ್ ಬಿ ಅಟ್ ದ ಟಾಪ್. ಈ ಒಂದು ಕಲರ್ ಇರುವಂಥದ್ದು ಸ್ಯಾಫ್ರಾನ್ ಯಾವಾಗ್ಲೂ ಫಸ್ಟ್ ಇರಬೇಕು, ಟಾಪಲ್ಲಿರಬೇಕು. ಸೊ ಇದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ತಪ್ಪಾಗತ್ತೆ. ಓಕೆ, ಸೊ ನ್ಯಾಷನಲ್ ಫ್ಲ್ಯಾಗನ್ನು ಹಾಸ್ಟ್ ಮಾಡುವಾಗ ಯಾವಾಗಲೂ ಯಾವ ಕಲರ್ ಫಸ್ಟ್ ಇರಬೇಕು ಅಂತ ಹೇಳಿದ್ರೆ ಸ್ಯಾಫ್ರಾನ್ ಕಲರ್, ಓಕೆ, ಸೊ ಆರೆಂಜ್ ಕಲರ್ ಮೇಲಿರಬೇಕು. ಆ್ಯಂಡ್ ದ ನ್ಯಾಷನಲ್ ಫ್ಲ್ಯಾಗ್ ಶುಡ್ ಬಿ ಹಾಸ್ಟೆಡ್ ಫ್ರಮ್ ಎ ಸನ್ರೈಸ್ ಟು ಎ ಸನ್ಸೆಟ್ ಓನ್ಲಿ. ಸನ್ರೈಸ್ ಅಂದರೆ ಸೂರ್ಯ ಹುಟ್ಟೋದು, ಸನ್ಸೆಟ್ ಅಂದರೆ ಸೂರ್ಯ ಮುಳುಗೋದು. ಸೊ ಇನ್ ಬಿಟ್ವೀನ್ ದಿಸ್ ಟೈಮಲ್ಲಿ ಮಾತ್ರ ನಾವು ಫ್ಲಾಗ್ ಹಾಸ್ಟ್ ಮಾಡಬೇಕು. ಸೂರ್ಯ ಹುಟ್ಟಿದ ಮೇಲೆ ಆ್ಯಂಡ್ ಸೂರ್ಯ ಮುಳುಗೋಕ್ಕಿಂತ ಒಳಗಡೆ ನಾವು ಈ ಒಂದು ಫ್ಲ್ಯಾಗನ್ನು ನಾವು ಹಾಸ್ಟ್ ಮಾಡಬೇಕು, ಧ್ವಜಾರೋಹಣವನ್ನು ಮಾಡಬೇಕು. ಓಕೆ, ಆ್ಯಂಡ್ ವೈಲ್ ದ ನ್ಯಾಷನಲ್ ಫ್ಲ್ಯಾಗ್ ಈಸ್ ಬೀಯಿಂಗ್ ಹಾಸ್ಟೆಡ್ ಆರ್ ಎ ಲೋವರ್ಡ್ ವಿ ಮಸ್ಟ್ ಸ್ಟ್ಯಾಂಡ್ ಅಟ್ ಅಟೆನ್ಷನ್ ಆ್ಯಂಡ್ ಎ ಸಲ್ಯೂಟೆಡ್. ಸೊ ರಾಷ್ಟ್ರಧ್ವಜವನ್ನು ಹಾಸ್ಟ್ ಮಾಡುವಾಗ ನಾವು ಅಥವಾ ಇಳಿಸುವಾಗ ನಾವೇನು ಮಾಡಬೇಕು, ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ನಿಂತು ಅದಕ್ಕೆ ನಾವು ರೆಸ್ಪೆಕ್ಟನ್ನು ಕೊಡಬೇಕು ಮತ್ತು ಅದಕ್ಕೆ ನಾವು ಸಲ್ಯೂಟನ್ನು ಮಾಡಬೇಕು. ಓಕೆ, ಎಸ್. And while the national flag is being taken out in the procession means ಮೆರವಣಿಗೆ. ಸೊ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಅದು ಯಾವುದಾದ್ರೂ ಮೆರವಣಿಗೆ ಆಗಿರ್ಬೋದು. ಸೊ ಅದು ನಮಗೆ ಏನಂತ ರೆಪ್ರೆಸೆಂಟ್ ಮಾಡುತ್ತೆ, ನಮ್ಮ ರಾಷ್ಟ್ರದ ಬಗ್ಗೆ, ದೇಶದ ಬಗ್ಗೆ ಅಥವಾ ನಮ್ಮ ರಾಜ್ಯದ ಬಗ್ಗೆ ಏನಾದರೂ ಸಂಬಂಧಪಟ್ಟಿರುವಂತಹ ಮೆರವಣಿಗೆಗಳು ಹೋಗುವಾಗ ಅಥವಾ ಸೊ ಒಂದು ಧರ್ಮದ ಒಂದು ಮೆರವಣಿಗೆ ಹೋಗುವಾಗ ನಮ್ಮ ದೇಶವನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ, ನಮ್ಮ ರಾಷ್ಟ್ರವನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಆವಾಗ ನಾವು ಈ ಫ್ಲ್ಯಾಗನ್ನು ನಾವು ಯೂಸ್ ಮಾಡ್ತೀವಿ. ಆ ಸಮಯದಲ್ಲಿ ಇಟ್ ಶುಡ್ ಬಿ ಇನ್ ದ ಫ್ರಂಟ್ ಆ್ಯಂಡ್ ಆನ್ ದ ರೈಟ್ ಶೋಲ್ಡರ್ ಆಫ್ ದ ಪರ್ಸನ್ ಲೀಡಿಂಗ್ ದ ಪ್ರೊಸಿಷನ್. ಸೊ ಆ ಮೆರವಣಿಗೆಯನ್ನು ನಡೆಸುವಂಥ ಮೇನ್ ವ್ಯಕ್ತಿ ಆ ಒಂದು ರೈಟ್ ಶೋಲ್ಡರಲ್ಲಿ ಆ ಒಂದು ಫ್ಲ್ಯಾಗನ್ನು ಹೋಲ್ಡ್ ಮಾಡಿರಬೇಕು. ಓಕೆ, ಸೊ ಅದು ಸ್ಯಾಫ್ರಾನ್ ಕಲರ್ ಏನಿರಬೇಕು ಫ್ಲ್ಯಾಗಲ್ಲಿ ಮೇಲಿರಬೇಕು. ಓಕೆ, ಎಸ್. ಸೊ ಅ ಟೋರ್ನ್ ಫ್ಲ್ಯಾಗ್ ಶುಡ್ ನೆವರ್ ಬಿ ಹೋಸ್ಟೆಡ್. ಟೋರ್ನ್ ಮೀನ್ಸ್ ಹರಿದಿರೋ ಅಂಥದ್ದು. ಓಕೆ, ಸೊ ಹರಿದಿರೋ ಅಂಥ ಫ್ಲ್ಯಾಗನ್ನು ನಾವು ಯಾವುದೂ ಯೂಸ್ ಮಾಡಬಾರ್ದು. ಸೊ ಡಿಯರ್ ಚಿಲ್ಡ್ರನ್, ನಮಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನ್ಯಾಷನಲ್ ಫ್ಲ್ಯಾಗನ್ನು ನಾವು ಯಾವುದರಿಂದ ಮಾಡ್ತೀವಿ ಅಂದರೆ ಖಾದಿ ಬಟ್ಟೆಯಿಂದ ನಾವು ಅದನ್ನು ಮಾಡ್ತೀವಿ. ಓಕೆ, ಈಗ ಎಲ್ಲ ಪ್ಲಾಸ್ಟಿಕ್ ಫ್ಲ್ಯಾಗ್ಸನ್ನು ಏನು ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಓಕೆ, ಎಸ್. ದ ನ್ಯಾಷನಲ್ ಫ್ಲ್ಯಾಗ್ ಶುಡ್ ನಾಟ್ ಬಿ ಸಾಲಿಡ್. ಸೊ ಲೈಕ್ ಸಾಯಿಲ್ಡ್ ಮೀನ್ಸ್ ವಾಟ್? ಸೊ ದ ನ್ಯಾಷನಲ್ ಫ್ಲ್ಯಾಗ್ ಶುಡ್ ನಾಟ್ ಬಿ ಸಾಯಿಲ್ಡ್, ಮಣ್ಣು ಆಗಬಾರ್ದು, ಕೆಳಗಡೆ ಬೀಳಬಾರ್ದು ಅಂತ. Okay, soiled. And the national flag should always say flutter at the top of the mast. Okay, so flutter at the top of the mast ಅಂತ ಹೇಳಿದ್ರೆ ಇಲ್ಲಿ ನಮಗೆ ಒಂದು ಕಂಬ ಇದೆ, ನ್ಯಾಷನಲ್ ಕಂಬ ಇದೆ. ಸೊ ಮೇಲೆ ಟಾಪಲ್ಲೇ ಇರಬೇಕು ಇದು ನ್ಯಾಷನಲ್ ಫ್ಲ್ಯಾಗ್. ಓಕೆ, ಎಸ್. ಸೊ ನ್ಯಾಷನಲ್ ಫ್ಲ್ಯಾಗ್ ಎಲ್ಲಿರಬೇಕು, ಟಾಪಲ್ಲಿ, ಈ ಫ್ಲ್ಯಾಗು ಟಾಪಲ್ಲಿ ಇರಬೇಕು. ಓಕೆ, ಎಸ್. ಆ್ಯಂಡ್ ಡ್ಯೂರಿಂಗ್ ದ ನ್ಯಾಷನಲ್ ಮಾರ್ನಿಂಗ್ ಮೀನ್ಸ್ ಶೋಕಾಚರಣೆ. ಸೊ ನ್ಯಾಷನಲ್ ಲೀಡರ್ಸುಗಳು ಡೆತ್ ಆದಾಗ ಅಥವಾ ಫ್ರೀಡಮ್ ಫೈಟರ್ಸ್ ಡೆತ್ ಆದಾಗ ನಾವೇನು ಮಾಡ್ತೀವಿ, ಸೋಲ್ಜರ್ಸ್ ಡೆತ್ ಆದಾಗ ಸೊ ಏನು ಮಾಡ್ತೀವಿ, ಅವರಿಗೆ ಆ ಒಂದು ನ್ಯಾಷನಲ್ ಫ್ಲ್ಯಾಗನ್ನು ಅವರ ಮೇಲೆ ಹಾಕಿಬಿಟ್ಟು ನಾವು ರೆಸ್ಪೆಕ್ಟನ್ನು ಕೊಡ್ತೀವಲ್ವ, ಅವರಿಗೆ ಒಂದು ಗೌರವವಾಗಿ ಅವರನ್ನು ನಾವು ಕಳಿಸ್ಕೊಡ್ತೀವಿ. ಸೊ ದ ನ್ಯಾಷನಲ್ ಫ್ಲ್ಯಾಗ್ ಶುಡ್ ಬಿ ಎ ಫ್ಲೈ ಅಟ್ ಅ ಹಾಫ್ ಮೋಸ್ಟ್. ಓಕೆ, ಸೊ ನಾವಿವಾಗ ನ್ಯಾಷನಲ್ ಫೆಸ್ಟಿವಲ್ಸ್ ಆಗುವಾಗ ನಾವು ಒಂದು ನ್ಯಾಷನಲ್ ಫ್ಲ್ಯಾಗನ್ನು ಹಾಸ್ಟ್ ಮಾಡಿದ್ರೆ ಸೊ ಟಾಪ್ ಮೋಸ್ಟಲ್ಲಿ ನಾವು ಮಾಡ್ತೀವಿ. ಅದೇ ಈ ಥರ ಪರ್ಸನ್ಸು, ಲೆಜೆಂಡ್ಸು ಆ್ಯಂಡ್ ನ್ಯಾಷನಲ್ ಲೈಕ್ ಲೀಡರ್ಸು, ಫ್ರೀಡಮ್ ಫೈಟರ್ಸು ಒಂದು ಅವರ ಜೀವವನ್ನು ಬಲಿದಾನ ಅಂದರೆ ತ್ಯಾಗ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಧ್ವಜಾರೋಹಣವನ್ನು ಏನು ಮಾಡ್ತೀವಿ, ಆ ಧ್ವಜವನ್ನು ಇಲ್ಲಿಗೆ ಅರ್ಧಕ್ಕೆ ನಾವು ಅದನ್ನು ಹಾಸ್ಟ್ ಮಾಡಿ ಅವರಿಗೆ ರೆಸ್ಪೆಕ್ಟನ್ನು ಕೊಡ್ತೀವಿ. ಮಾರ್ನಿಂಗ್ ಅಂತೇಳಿ ಕರಿತೀವಿ, ಲೈಕ್ ಮಾರ್ನಿಂಗ್. ಓಕೆ, ಮಾರ್ನಿಂಗ್ ಅಂದರೆ ಶೋಕಾಚರಣೆ. ಓಕೆ ಚಿಲ್ಡ್ರನ್, ಸೊ ದಿಸ್ ಈಸ್ ಆಲ್ ಅಬೌಟ್ ಲೈಕ್ ಫಾಲೋ ಸರ್ಟನ್ ರೂಲ್ಸ್ ವೆನ್ ಎವರ್ ವಿ ಡಿಸ್ಪ್ಲೇ ಅಂದರೆ ಪ್ರತಿಬಿಂಬಿಸಿದಾಗ ಅವರ್ ನ್ಯಾಷನಲ್ ಫ್ಲ್ಯಾಗ್ ಲೈಕ್ ಸಮ್ ರೂಲ್ಸ್. ಓಕೆ, ರೂಲ್ಸ್ ಆ್ಯಂಡ್ regulations. Understood children? Yes, so this is all about your lesson, our national symbols, and also the introduction, and also the first topic, national flag. Understood children? Yes, thank you.